ಅಪ್ಪ ಕೊಡ್ತಿಲ್ಲ, ಅಮ್ಮ ಕೊಡ್ತಿಲ್ಲ, ಅಕ್ಕ ಕೊಡ್ತಿಲ್ಲ, ಅಣ್ಣ ಕೊಡ್ತಿಲ್ಲ, ಫ್ರೆಂಡ್ಸ್ ಕೊಡ್ತಿಲ್ಲ ಅಂತ ನಾನು ಹೇಳ್ದಂಗೆ ಅವಾಗ್ಲೇ 5 ದಿನ ಲೀವು. ನಮಸ್ಕಾರ, ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ಇದು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗೋ ಒಂದು ಗೋಲು. ನಾನು ಇವತ್ತಿನ ಒಂದು ಚಾಲೆಂಜ್ ತಗೊಂತ ಇದ್ದೀನಿ. ನೆಕ್ಸ್ಟ್ 2 months ಅಲ್ಲಿ ನನ್ನ ಚಾನಲ್ ಫುಲ್ ಕಂಪ್ಲೀಟ್ ಆಗಿ ಮಾನಿಟೈಸ್ ಆಗ್ಬೇಕು. ಅದಕ್ಕೆ ಸಹಾಯ ನಾನೇನ್ ಮಾಡ್ತೀನಿ ಅಂತಂದ್ರೆ, ಪ್ರತಿ ದಿನಾನು ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಆಲ್ಟರ್ನೇಟ್ ಡೇಸ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಪ್ರತಿ ವಿಡಿಯೋ ಅಲ್ಲಿ ನಿಮ್ಗಾಗಿ ಒಂದು ವ್ಯಾಲ್ಯೂಯಬಲ್ ಲೆಸನ್ ನಾನು ಅರ್ಥ ಮಾಡ್ಕೊಂಡು ನಿಮಗಾಗಿ ಒಂದೇ ಒಂದು ಲೈನ್ ನಿಮ್ಗೆ ಅರ್ಥ ಆದ್ರೂ ಸಾಕು, ನಿಮ್ಮ ಒಂದು ಲೈಫ್ಗೆ ತುಂಬಾ ಪ್ರಯತ್ನ ಆಗುತ್ತೆ. ನನ್ನ ಒಂದು ಸ್ಟ್ರಗಲ್ ನೋಡಿ ನೀವು ನನ್ನ ನಿಮ್ಮ ಒಂದು ಗೋಲ್ಗೆ, ನಿಮ್ಮ ಒಂದು ಸ್ಕಿಲ್ ಆಗ್ಬೋದು ಅಂತ ನಾನು ಒಂದು ವಿಡಿಯೋ, ಪ್ರತಿಯೊಂದು ವಿಡಿಯೋಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ. ಈ ತರ ನಾನು ಮಾಡಿದಾಗ ನೀವು ನನಗೆ ಪ್ಲೀಸ್ ಸಪೋರ್ಟ್ ಮಾಡೋದ್ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಮುಂದೆ ಹೋಗೋಣ. ಆಫೀಸ್ಗೆ ಟೈಮ್ ಆಗ್ತೈತೆ, ಆಫೀಸ್ ಹೋಗ್ಬೇಕು, ನನ್ಗೆ ಟೈಮ್ ಆಗ್ತೈತೆ. ನಾವ್ ಇವಾಗ ನಾನು ಇವಾಗ ಹೇಗೆ ನಾರ್ಮಲ್ ಆಫೀಸ್ ಹೋಗ್ತಾ ಇದ್ದೀನಿ ಇವತ್ತು. ಬನ್ನಿ ಹೋಗೋಣ ಆಫೀಸ್ಗೆ. Finally we reached office. Welcome back to the slave mode. ಫುಲ್ ಟ್ರಾಫಿಕ್ ಜಾಮ್. ಬೇಗ ರಪ್ಪ ಅಂತ ಎಲ್ಲ ಕಡೆ ನುಗ್ಗಿಸ್ಕೊಂಡು ಓಡಿಸ್ಕೊಂಡ್ ಬಂದಿದೆ. ಇವಾಗ ಡಿನ್ನರ್ಗೆ ಬಂದಿದ್ದು. ಇವಾಗ ಟೈಮ್ ಎಷ್ಟು ಗೊತ್ತಾ? 11 ಗಂಟೆ ಆಗ್ತಿದೆ. ನಾನು ಇವಾಗ ಊಟ ಮಾಡ್ತಿದ್ದೆ. ರೆಗ್ಯುಲರ್ ಇಷ್ಟೊತ್ತಿಗೆ ಊಟ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ. ವೈ ಇವತ್ತು ನಮ್ಮ ಅಮ್ಮ ಅಂತ ಬಸ್ ಇವತ್ತು ಭರ್ಜರಿ ಊಟ. ಏನೇನು ಅಂತಂದ್ರೆ ಚಪಾತಿಗೆ ಟೊಮೆಟೊ ಪಲ್ಯ, ಮೊಟ್ಟೆ, ಪೈನಾಪಲ್, ತಿರ್ಗಾ ಪೈನಾಪಲ್. ಅವಾಗ್ಲೇ 5 ದಿನ ಲೀವು. ಭರ್ಜರಿ ಊಟ ಇವತ್ತು. ಊಟ ಮಾಡೋಣ. ನೀವು ಆಫೀಸ್ಗೆ ಹೋಗಿದ್ರೆ ಏನೇನ್ ಕಟ್ಕೊಂಡು ಹೋಗ್ತೀರಾ ಸ್ಪೆಷಲ್ ಆಗಿ? ನಿಮ್ಮ ಮನೆಗೆ ನಿಮ್ ಮಿಸ್ಸಸ್ ಇಲ್ಲಾಂದ್ರೆ ನಿಮ್ ತಾಯಿ ಏನ್ ಕಟ್ ಕಳಿಸ್ತಾರೆ ಅಂತ ಕಮೆಂಟ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ. ಹಿಂಗೆ ಬ್ರೇಕ್ ಬಂದಿದ್ದು. ಹೌದಾ? ವಾಕಿಂಗ್ ಮಾಡ್ಕೊಂಡು ಸೆಲ್ಫ್ ರೆಸ್ಪೆಕ್ಟ್ ಯಾಕೆ ಇಂಪಾರ್ಟೆಂಟ್? ಬೇರೆಯವರಿಂದ ರೆಸ್ಪೆಕ್ಟ್ ಹುಡುಕದ ಇಲ್ಲ. ಅವಾಗ್ಲೇ 5 ದಿನ ಲೀವು ಇಂಪಾರ್ಟೆಂಟ್ ಅಂತ. ಆಮೇಲೆ ಒಂದು ನಾನು ಹಿಂಗೆ ಓದ್ತಾ ಇದ್ದೆ, ಗೂಗಲ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ, ವಿಡಿಯೋಸ್ ನೋಡ್ತಾ ಇದ್ದೆ. ಅವಾಗ ನನಗೆ ಒಂದು ಅವೇರ್ ಆಗಿದ್ದು, ಬೇರೆಯವ್ರ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾವೆ ಅಂತ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ನಾವು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅಂತ. ಹೇಗೆ ಅಂತಂದ್ರೆ ಎಕ್ಸಾಂಪಲ್, ತುಂಬಾ ಜನ ಯೋಚನೆ ಮಾಡ್ತಾರೆ, ಇವ್ನ್ ರೆಸ್ಪೆಕ್ಟ್ ಕೊಡ್ತಿಲ್ಲ, ಅವ್ನ್ ರೆಸ್ಪೆಕ್ಟ್ ಕೊಡ್ತಿಲ್ಲ, ಇವ್ನ್ ರೆಸ್ಪೆಕ್ಟ್ ಕೊಡ್ತಿಲ್ಲ, ಅಣ್ಣ ಕೊಡ್ತಿಲ್ಲ, ಫ್ರೆಂಡ್ಸ್ ಕೊಡ್ತಿಲ್ಲ ಅಂತ. ಆದ್ರೆ ಅದೆಲ್ಲ ವೇಸ್ಟ್ ಅನ್ಕೊಂಡಿದ್ದೀನಿ ನಾನು. ನಿಮಗೆ ನೀವು ಫಸ್ಟ್ ರೆಸ್ಪೆಕ್ಟ್ ಕೊಡೋದ್ ಕಲ್ತ್ಕೊಳ್ಳಿ. ಹೇಗೆ ಅಂತಂದ್ರೆ, ಒಂದು ಚಿಕ್ಕ ಪ್ರಾಮಿಸಸ್, ಒಂದು ಚಿಕ್ಕ ಮಾತುಗಳು ಕೊಟ್ಟರೆ ಪ್ರಾಮಿಸ್ ಮಾಡಿ. ನಿಮಗೆ ನೀವು ಇವಾಗ ಏನೋ ಬಿಡ್ತೀನಿ, ಏನೋ ಮಾಡ್ತೀನಿ ಅಂತಂದ್ರೆ ಅದನ್ನ ಫುಲ್ಫಿಲ್ ಮಾಡಿ, ಅದನ್ನ ಅಚೀವ್ ಮಾಡಿ. ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್. ದಿನಾಗ್ಲೂ ಲೇಟ್ ಆಗ್ತಿದೆ ಗೊತ್ತಿದ್ದು ನೀವು ಇನ್ನೂ ಲೇಟ್ ಮಾಡಿ, 5 ದಿನ ಲೀವ್, ಒಂದು ಪ್ರಾಬ್ಲಮ್. ಅದು ನಿಮಗೆ ನೀವೇ ರೆಸ್ಪೆಕ್ಟ್ ಕೊಡದೆ ಇರೋದು. ಇಷ್ಟೇ ಸಿಂಪಲ್, ಇಷ್ಟೇ ಲಾಜಿಕ್. ಮೊದಲು ನಿಮ್ಮನ್ನ ನೀವು ರೆಸ್ಪೆಕ್ಟ್ ಕೊಡೋದ್ ಕಲ್ತ್ಕೊಳ್ಳಿ. ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಕ್ಕಪಕ್ಕದವರು ನೋಡಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಮಾತುಗಳನ್ನು ರೆಸ್ಪೆಕ್ಟ್ ಕೊಡಿ. ನಿಮ್ಮ ಒಂದು ಅಚೀವ್ ಮಾಡ್ತೀವಿ ಅನ್ನೋ ಒಂದು ಮಾತು ಕೊಟ್ಟು ಅದನ್ನ ಅಚೀವ್ ಮಾಡಿ. ಒಂದು ಪ್ರಾಮಿಸ್ ಅಂತ ಕೊಟ್ಟು ಆ ಪ್ರಾಮಿಸ್ ಫುಲ್ಫಿಲ್ ಮಾಡಿ. ಇಷ್ಟೇ ಸಿಂಪಲ್. ಈ ಸೆಲ್ಫ್ ರೆಸ್ಪೆಕ್ಟ್ ನ ನೀವು ಫುಲ್ಫಿಲ್ ಮಾಡ್ಕೊಂಡೋದ್ರೆ ಮಸ್ತಾಗಿರುತ್ತೆ. ಫ್ರೆಂಡ್ಸ್, ಹೀಗೆ ಈ ತರನೇ ಟಾಪಿಕ್ಸ್ ಗಳು ಬರ್ತಾನೆ ಇಲ್ಲ ಅಂತ ಕಮೆಂಟ್ ಮಾಡಿ. ನಾನು ನನ್ನ ಒಂದು ಲೈಫ್ ಲೆಸನ್ಸ್ ಅನ್ನೋದಕ್ಕಿಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂತೀನಿ. ಇದೆಲ್ಲ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಗಳು ಅಷ್ಟೇ, ಇನ್ನೇನಿಲ್ಲ. ನಡಿ, ಬ್ಯಾಕ್ ಟು ಸ್ಲೇವ್ ಮೋಡ್ ಆಫ್ ಕಾರ್ಪೊರೇಟ್. ಮುಗೀತು ನಮ್ದು ಇವಾಗ ಡಿನ್ನರ್ ಬ್ರೇಕ್. ನಾನು ಹೇಳ್ದಂಗೆ ಅವಾಗ್ಲೇ 5 ದಿನ ಲೀವ್, ಕೆಲಸ ಮಾಡೋಣ. ಇವತ್ತಿನ ಸ್ಲೇವ್ ಮೋಡ್ ಮುಗೀತು. ಇವತ್ತಿನ 4 ದಿನ ರಜಾ. ನಾವು 4 ಅಲ್ಲ 5 ದಿನ ರಜಾ. ಫುಲ್ ಪಾರ್ಟಿ. ನಡಿ ಹೋಗೋಣ. ನಾನು ಹೇಳ್ದಂಗೆ ಅವಾಗ್ಲೇ 5 ದಿನ ಲೀವು. ಈ ಪೆಟರ್ನಿಟಿ ಲೀವ್ ಅನ್ನೋದು ನಾನು ಇವಾಗ ತಗೊಂಡಿದ್ದೀನಿ. ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ, ಮಂಡೇ, ಇಷ್ಟು ದಿನ ಲೀವು. ಏನ್ ಮಾಡ್ತೀನೋ ಗೊತ್ತಿಲ್ಲ. ಏನೇನ್ ಪ್ಲಾನ್ ಮಾಡ್ಬೋದು, ಅದು ತುಂಬಾ ಪ್ಲಾನ್ ಮಾಡ್ಬೋದು, ಎಲ್ಲ ಆಚೆನ ಹೋಗ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಐ ಕ್ಯಾನಾಟ್ ಗೋ. ನಾನು ನಮ್ಮ ವೈಫ್ ಮನೆ ತಗೋಬೇಕು. ಮೊದಲನೇ ಇಂಜೆಕ್ಷನ್ ಹಾಕ್ಸ್ತಾ ನಮ್ಮ ಪಾಪುಗೆ. ಅಲ್ಲಿಗೆ ಹೋಗ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ. ರೋಡಲ್ಲಿ ನಾವು ವಿಡಿಯೋ ಮಾಡೋದು ಒಳ್ಳೇದಲ್ಲ. ಗಾಯ್ಸ್, ಇವಾಗೆ ಜಸ್ಟ್ ರೀಚ್ ಆಗಿದ್ದು ಮನೆಗೆ. ಒಂಥರ 4 ದಿನ ಒಂಥರ ಸ್ವತಂತ್ರ ಇದ್ದಂಗೆ ನನ್ಗೆ. ಇವಾಗ ಏನ್ ಮಾಡೋದು ಗೊತ್ತಿಲ್ಲ. ಮನೇಲಿ ಒಂದು ಸ್ವಲ್ಪ ಕೆಲ್ಸ ಇದೆ, ಆ ಕೆಲ್ಸ ಮುಗಿಸ್ಕೊಬೇಕು. ಮತ್ತೆ ವೈಫ್ ಮನೆಗೆ ಹೋಗ್ಬೇಕು. ಹೋಗಿ 2 ವಾರ ಆಗ್ತೈತೆ. 2 ವಾರ ಆಗ್ತಾ ಇದೆ. ಸ್ಯಾಟರ್ಡೆ ಸಂಡೇ ಹೋಗಿಲ್ಲ, ಬೇರೆ ಕೆಲಸ ಇದ್ದು ಮನೇಲೆ ಇದ್ಬಿಟ್ಟೆ. ಅದಕ್ಕೆ ಈ ವಾರ ವೀಕೆಂಡ್ ಅಲ್ಲಿ ಯಾವ್ದಾದ್ರು ಒಂದಿನ ಹೋಗ್ಬಿಟ್ಟಿದಪ್ಪ ಅಂತ ಬಂದು ತಿರ್ಗಾ ಇಲ್ಲಿ ಮನೇಲಿ ಅಷ್ಟು ಕೆಲಸ ಐತೆ, ಹೋಗ್ಬೇಕು. ಏನ್ ಮಾಡೋದು, ರಜಾ ಇದ್ದೂನು ಇಲ್ದಿರಂಗೆ ನನಗೆ.
ಬಾ 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 ರಸಿಕಾ. ನೀವೇನಾದ್ರು ಪ್ಲೀಸ್ ನನಗೆ ಅನಿಸಿಕೆ ತಿಳಿಸಿ ನಿಮ್ದು ಹೇಗಿತ್ತು ನಾನು ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಮಾತಾಡೋದು ಗೊತ್ತಿಲ್ಲ ನನಗೆ ನಿಮ್ಗೆ ಹೇಗೆ ಅನಿಸ್ತೀವಿ ನೀವು ಅಂಟಿಲ್ ಅನ್ಲೆಸ್ ನೀವು ಕಮೆಂಟ್ ಮಾಡಿ ತಿಳಿಸೋವರೆಗೂ ನನಗೆ ಗೊತ್ತಾಗಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಮಾಡ್ತಾನೆ ಇರ್ತೀನಿ. ಯಾವಾಗ್ಲೇ 5 ದಿನ ನೀವು ಅಷ್ಟೇ ನನಗೆ ಗೊತ್ತಾಗಿರೋದು ಅಷ್ಟೇ. ಮಾಡ್ಬೇಕೋ ಬೇಡವೋ ಯಾವ್ದಾದ್ರು ಬೇರೆ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಜಾಸ್ತಿ ಹೊತ್ತು ಮಾತಾಡೋಲ್ಲ, 1 ನಿಮಿಷ ಇಲ್ಲ 1 ನಿಮಿಷ ಅಷ್ಟೇ. ಅದ್ರ ಬಗ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಅಂದ್ರೆ ಇನ್ನೊಂದು ಚಾನಲ್ ಬೇಕಾದ್ರೆ ಮಾಡ್ಬೋದು ನಾನು, Jagan_POB ಅಲ್ಲಿ ಅದ್ರಲ್ಲಿ ಮಾಡ್ಬೋದು. ಹಾಗೇನೆ ಇವಾಗ ನಾನು ವಿಡಿಯೋ ಎಂಡ್ ಮಾಡ್ತಾ ಹ್ಯಾವ್ ಎ ಗ್ರೇಟ್ ಡೇ, ಡೋಂಟ್ ವೇಸ್ಟ್ ಯೋರ್ ಟೈಮ್ for unnecessary thing, work on your dreams, have a great day. Bye bye, see you in another video.